ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ನಿಮ್ಮ ಮುಂದೆ ಒಂದು ವಿಶೇಷವಾಗಿರುವಂತಹ ವಿಭಿನ್ನವಾಗಿರುವಂತಹ ಮತ್ತು ಹೊಸ ವಿನ್ಯಾಸ ಮತ್ತು ಆಧುನಿಕ ತಂತ್ರಜ್ಞಾನ ಬಳಸಿ ಕಟ್ಟಿರುವಂತಹ ಒಂದು ಹೊಸ ಮನೆಯ ಮುಂದೆ ನಾನು ನಿಂತಿದ್ದೀನಿ. ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಮೂಡಾ ಅನುಮೋದಿತ ಖಾಸಗಿ ಬಡಾವಣೆ ಒಳಗೆ ನಾನು ನಿಂತಿದ್ದೀನಿ. 30-60 ಅಂದರೆ ಹೀಗೆ 30 ಹಿಂಭಾಗಕ್ಕೆ 60 ಸೈಟಿನಲ್ಲಿ ಕಟ್ಟಿರುವಂತಹ ಅಂದರೆ ದಿಸ್ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಅಲ್ಲಿ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲಾನ್ ಅಪ್ರೂವಲ್ ಇರುವಂತಹ ಈ ಹೊಸ ಮನೆ. ಅಂದರೆ ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರ್ಲಿ 3 ಬೆಡ್ರೂಮ್ ಇದೆ. ಸರಿಸುಮಾರು 3 ದೊಡ್ಡ ಕಾರ್ಗಳನ್ನ ಒಳಗೆ ನಿಲ್ಲಿಸುವಷ್ಟು ಜಾಗ ಮಾಡಿರುವಂತಹ ಮನೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಬೇಕು ಸ್ನೇಹಿತರೆ, ಈ ಲೇಔಟ್ ಏನು ಈ ಖಾಸಗಿ ಬಡಾವಣೆ ಇದೆ, ಒಂದು ಭಾಗದಲ್ಲಿ ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತ, ಇನ್ನೊಂದು ಭಾಗದಲ್ಲಿ ಶಿಕ್ಷಕರ ಬಡಾವಣೆ. ಇದು ಎರಡರ ಮಧ್ಯದಲ್ಲಿ ಇರುವಂತಹ ಈ ಖಾಸಗಿ ಬಡಾವಣೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಹಲವಾರು ಜನ ನನ್ನ ವಿಡಿಯೋಗಳಲ್ಲಿ ಕೇಳಿದ್ರಿ. ಸುಪ್ರೀತ್, ಸ್ವಲ್ಪ ಸಂಕ್ಷಿಪ್ತವಾಗಿ ಕುಡಿಯೋ ನೀರಿನ ವಿಷಯವಾಗಿ ಹೇಳಿ, ಯಾಕಂದರೆ ಬಹಳಷ್ಟು ಕಡೆ ಈ ನೀರಿನ ತೊಂದರೆ ಇರೋದ್ರಿಂದ ಮುಂಬರುವ ದಿವಸಗಳಲ್ಲಿ ಮನೆ ತಗೊಂಡ ನಂತರ ನಮಗೆ ನೀರಿನ ತೊಂದರೆ ಆಗತ್ತಾ ಅನ್ನೋದನ್ನು ನೋಡಿ. ಈ ಲೇಔಟಲ್ಲಿ ಈ ಲೇಔಟ್ ಇದೆ, ನೀರಿದೆ, ಅಂದರೆ ಒಳ ಒಂದು ವಾಟರ್ ಲೈನ್ ಅಂತ ಏನು ಹೇಳ್ತೀವಿ ನಾವು, ಅಲ್ಲಿಂದ ವಾಟರ್ ಸೋರ್ಸ್ ಇದೆ. ದಿನನಿತ್ಯ ಅಲ್ಲಿಂದ ಸಂಪಿಗೆ ಸರಿಸುಮಾರು 10,000-13,000 ಲೀಟರ್ ಸಂಪಿದೆ. ಅಲ್ಲಿಗೆ ನೀರು ಬಂದು ಶೇಖರಣೆ ಆಗುವ ವ್ಯವಸ್ಥೆ ಇದೆ. ಮತ್ತು ಈ ಮನೆಗೆ ಅಂತಲೇ ಒಂದು ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಅಂದರೆ ಬೋರ್ವೆಲ್ ಸಹ ಇರುವಂತಹ ಮನೆ ಇದು. ಸೊ ಬನ್ನಿ, ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು ಸಿದ್ಧಲಿಂಗೇಶ್ವರ ಬಡಾವಣೆ ಎಲ್ಲಿದೆ, JP ನಗರ ರಿಂಗ್ ರೋಡ್ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಗೊತ್ತಿಲ್ಲ ಅಂದರೆ ನೋಡಿ, ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 7 ಕಿಲೋಮೀಟರ್ ಆಗುತ್ತೆ. JP ನಗರ ರಿಂಗ್ ರೋಡಿಂದ ಈಸ್ ಹಾರ್ಡ್ಲಿ ಅಬೌಟ್ 500 ಮೀಟರ್ಸ್. ಮತ್ತು ನಿಮಗೆ APMC ಯಾರ್ಡ್ ರಿಂಗ್ ರೋಡ್ ಜಂಕ್ಷನ್ನಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 3 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಇದರ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಬೇಕು ಅಂದರೆ, ಇದಾಗಲೇ ನಾನು ಈಗಲೇ ಹೇಳದಂತೆ ಇದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಿಂದ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲಾನ್ ಅಪ್ರೂವಲ್ ಇರುವಂತಹ ಮನೆ ಇದು. ಬನ್ನಿ ಈ ಮನೆ ಒಳಗೆ ಹೋಗೋಣ, ನೋಡೋಣ ಮನೆ ಹೇಗೆ ಕಟ್ಟಿದ್ದಾರೆ, ಯಾವ ಥರ ಇದೆ, ಪ್ಲ್ಯಾನಿಂಗು, ಡಿಸೈನಿಂಗು, ವರ್ಕ್ಮೆನ್ಶಿಪ್ಪು. ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ಮನೆ ಕಟ್ಟಿರುವಂತಹ ಏನು ಬಿಲ್ಡರ್ ಇದ್ದಾರೆ, ಬಹಳ ವರ್ಷಗಳಿಂದ ಮನೆ ಕಟ್ಟಿ ಬಹಳ ಎಕ್ಸ್ಪೀರಿಯನ್ಸ್ ಇರುವಂತಹ ಮಿಸ್ಟರ್ ರಾಜು ಅವ್ರು ಕಟ್ಟಿರುವಂತಹ ಮನೆ ಇದು. ಬಹಳ ಎಕ್ಸ್ಪೀರಿಯನ್ಸ್ ಇದೆ, ಬಹಳ ನುರಿತ ವರ್ಕರ್ಸ್ ಜೊತೆ ಕೆಲಸ ಮಾಡಿ ಅಭ್ಯಾಸ ಇರುವಂಥವರು. ವರ್ಕ್ಮೆನ್ಶಿಪ್ ಆಗಿರ್ಬೋದು, ಪ್ಲ್ಯಾನಿಂಗ್, ಡಿಸೈನಿಂಗ್ ಮತ್ತು ಇವ್ರು ಮಾಡುವಂಥ ಎಲ್ಲ ಮನೆಗಳಲ್ಲೂ ಸಹ ನಾನು ಗಮನಿಸಿರುವಂಥ ವಿಷಯ ಏನು ಅಂತಂದರೆ, ಎವ್ರಿ ಮೆಟೀರಿಯಲ್ ಅಂದರೆ ಈ ಮನೆಯಲ್ಲಿ ಯೂಸ್ ಮಾಡಿರುವಂತಹ ಎಲ್ಲ ಸಾಮಗ್ರಿ ಹ್ಯಾಂಡ್ ಪಿಕ್ಡ್ ಮೆಟೀರಿಯಲ್ ಅಂತಲೇ ಹೇಳಬೇಕು. ಬಹಳ ಚಾಕುಚಕ್ಯತೆಯಿಂದ ಮನೆಯನ್ನು ಇವರು ಕಟ್ತಾರೆ. ಅದನ್ನು ಪ್ರಶಂಸಿಸಲೇಬೇಕು ಈ ವಿಚಾರವಾಗಿ. ಬನ್ನಿ ಮನೆ ಒಳಗೆ ಹೋಗಿ ನೋಡೋಣ ಮನೆ ಹೇಗಿದೆ, ಯಾವ ಥರ ಕಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಸೊ ವೆಲ್ಕಮ್ ಟು ದ ಹೌಸ್, ಲೆಟ್ಸ್ ಅನ್ಬಾಕ್ಸ್ ದಿ ಪ್ರಾಪರ್ಟಿ. ಈಗ ನಾನು ವೆಸ್ಟ್ ಸೈಡಿಂದ, ಅಂದರೆ ಈ ಮನೆ ಇರೋದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾನು ವೆಸ್ಟಿಂದ ಎಂಟರ್ ಆಗಿದ್ದೀನಿ. ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇದೆ, ನೋಡ್ಬೋದು ನೀವು. 1, 2, 3 ಕಾರ್ಗಳನ್ನ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದೇನು ಅಂತಂದರೆ ಸ್ನೇಹಿತರೆ, ಇವಾಗಿನ್ನು ಕಾಮಗಾರಿ ಮುಗಿದಿದ್ದು ಹೊಸ ಮನೆ, ಸ್ವಲ್ಪ ಮೆಟೀರಿಯಲ್ಸ್ನ ಇಲ್ಲೇ ತೆಗಿತಾರೆ. ಒಂದು ಭಾಗದಲ್ಲಿ ಬೋರ್ವೆಲ್ ಇದೆ, ಒಂದು ಭಾಗದಲ್ಲಿ ಸಂಪಿದೆ. ದಿಸ್ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಓಕೆ, ಮುಂಬರುವ ದಿವಸಗಳಿಗಾಗಲೇ ಬಹಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇರೋದ್ರಿಂದ EV ಎಲೆಕ್ಟ್ರಿಕಲ್ ವೇಸ್ನ ಚಾರ್ಜಿಂಗ್ ಪಾಯಿಂಟ್ ಮಾಡಲಿಕ್ಕೆ ಚಾರ್ಜಿಂಗ್ ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ. ಮನೆಯಲ್ಲಿ ವೆಹಿಕಲ್ನ ಇಲ್ಲೇ ವಾಶ್ ಮಾಡಲಿಕ್ಕೆ ಇಲ್ಲೇ ಟ್ಯಾಪ್ ಸಹ ಕೊಟ್ಟಿದ್ದಾರೆ, ಒಂದು ನೀವು ನೋಡ್ಬೋದು. ಸೊ ಇಲ್ಲಿ ಒಂದು ಟ್ಯಾಪ್ ಇದೆ ಫಾರ್ ಕ್ಲೀನಿಂಗ್ ದ ವೆಹಿಕಲ್ಸ್. 2 ಕಾರ್ಗಳನ್ನ, ಯಾಕಂದರೆ ದಿಸ್ ಇಸ್ ಅ ಪ್ರಾಪರ್ಟಿ ವೇರ್ ಇನ್ 2 ಫ್ಯಾಮಿಲೀಸ್ ಕ್ಯಾನ್ ಸ್ಟೇ. ಅಂದರೆ ಇದೊಂದು ದಿಸ್ ಇಸ್ ಅ 2 BHK ಹೌಸು, ಮೇಲ್ಗಡೆ 3 BHK ಹೌಸ್ ಇದೆ. ಸೊ ಇಲ್ಲೊಂದು ಫ್ಯಾಮಿಲಿ ಇರ್ಬೋದು, ಇನ್ನೊಂದು ಫ್ಯಾಮಿಲಿ ಇರ್ಬೋದು, ಎರಡು ನೀವೇ ಯೂಸ್ ಮಾಡಿದ್ರೆ ಎರಡು ಫ್ಯಾಮಿಲಿ ಇದ್ದರೆ ನಿಮಗೆ ಸರಿಸುಮಾರು 3 ವೆಹಿಕಲ್ನ ನಿಲ್ಲಿಸುವಷ್ಟು. ಇಲ್ಲೇ ವಾಟರ್ದು ನಿಮಗೆ ಬೋರ್ಡು, ಕಂಟ್ರೋಲ್ ಸಿಸ್ಟಮು ಇವೆಲ್ಲವೂ ಎಂಟ್ರೆನ್ಸಲ್ಲೇ ಇದೆ. ಬನ್ನಿ ಈಗ ಮನೆ ಒಳಗೆ ಹೋಗಿ ತೋರಿಸ್ತೀನಿ. ಈ ಮನೆ ಒಳಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಎಂಟೈರ್ ಮನೆ ಡೋರ್ಸ್, ವಿಂಡೋಸ್, ಫ್ರೇಮ್ಸು, ಶಟರ್ಸು ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡು ಹಾಕಿರುವಂಥದ್ದು. ಎಲ್ಲೂ ಸಹ ಇಂಟರ್ನಲ್ ಡೋರ್ಸ್ ಇರ್ಬೋದು, ಇಂಟರ್ನಲ್ ವಿಂಡೋಸ್ ಇರ್ಬೋದು, ಶಟರ್ಗಳು ಯಾವುದೂ ಸಹ ಬೇರೆ ವುಡ್ ಯೂಸ್ ಮಾಡಿಲ್ಲ. ಸೊ ಎವ್ರಿಥಿಂಗ್ ಈಸ್ ದಿ ಫಸ್ಟ್ ಕ್ವಾಲಿಟಿ
ಟೀಕ್ ವುಡ್ ಯೂಸ್ ಮಾಡಿದರೆ ಇಲ್ಲಿಂದ ಅಂದರೆ ನಾವು ಏನು ಇವಾಗ ನಾನು ನಿಂತಿದ್ದೀನಿ ಎಂಟ್ರೆನ್ಸ್ ಆಫ್ ಪ್ರಾಪರ್ಟಿ, ಇದು ದಿಸ್ ಇಸ್ ನಾರ್ತ್ ಫೇಸಿಂಗ್. ನಾನು ವೆಸ್ಟಿಂದ ಪ್ರಾಪರ್ಟಿ ಒಳಗೆ ಬಂದೆ. ದಿಸ್ ಇಸ್ ದ ನಾರ್ತ್ ಫೇಸಿಂಗ್ ಡೋರ್, ಇದು ಮೇನ್ ಡೋರು ನೋಡ್ಬೋದು. ಫುಲ್ ಆ್ಯಂಟಿ ಎಲ್ಲ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲೂ ಸಹ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಪ್ರತಿಯೊಂದು ಎಲ್ಲ ಸುತ್ತಕ್ಕೂ ಅಂದರೆ ಆಲ್ ದ 3 ಸೈಡ್ಸ್ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ಬನ್ನಿ ಮನೆಯೊಳಗೆ ಹೋಗೋಣ. ನೋಡಿ, ದಿಸ್ ಇಸ್ ದ ಟೀಕ್ ಡೋರ್. ಟೀಕ್ ಡೋರ್ಗೆ ಹಾಕಿರುವಂತಹ ಟೀಕ್ ಫ್ರೇಮು ಪ್ಲಸ್ ಇದಕ್ಕೆ ಆಗಿರುವಂತಹ ಒಂದು ವೆಂಟಿಲೇಟರ್. ಎಂಟೈರ್ ಮನೆ ಇಲ್ಲಿಂದ ಗ್ರನೈಟ್ ಫ್ಲೋರಿಂಗ್ ಸ್ಟಾರ್ಟ್ ಆಗುತ್ತೆ. ಬಹಳ ವಿಶಾಲವಾಗಿರುವಂತಹ ಬೃಹದಾಕಾರವಾಗಿರುವಂತಹ ಲಿವಿಂಗ್ ಸ್ಪೇಸ್. ಅವ್ರದ್ದು ಹಾಲಲ್ಲಿದ್ದೀನಿ ನೋಡ್ಬೋದು. ಸಮ್ಟೈಮ್ಸ್ ಸ್ವಲ್ಪ ಎಕ್ಸ್ಟ್ರಾ ಸಿಕ್ಕಿದ್ರೆ ಭಾಳ ಹೆಚ್ಚು ಖುಷಿ ಪಡ್ತೀವಿ. ನೋಡಿ, 2 ಹ್ಯಾಂಗಿಂಗ್ ಲೈಟ್ ಹಾಕಿದ್ದಾರೆ. 4 ಬ್ಲೇಡ್ ಇರುವಂತಹ ಒಂದು ಫ್ಯಾನ್ ಇದೆ. ಲೇಟೆಸ್ಟ್ ಡಿಸೈನಲ್ಲಿ, ಲೇಟೆಸ್ಟ್ ಟೈಪಲ್ಲಿ, ಲೇಟೆಸ್ಟ್ ವೇರಿಯಂಟ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥದ್ದು. ಇಲ್ಲೂ ಸಹ ನೀವು ನೋಡ್ಬೋದು ಲೈಟಿಂಗು ಎಷ್ಟು ಚೆನ್ನಾಗಿದೆ ಅಂತ. ಮೇಲ್ಗಡೆ ಲೈಟ್ಸ್ ನೀವು ನೋಡ್ಬೋದು, ಸ್ಟ್ರಿಪ್ ಲೈಟ್ಸ್ ಆರ್ ವಿ ಕಾಲ್ ಇಟ್ ಆಸ್ ಸೀಲಿಂಗ್ ಲೈಟ್ಗಳೇನಿದೆ ಅದನ್ನು ನೋಡ್ಬೋದು. ವಿಂಡೋಸ್, ಇಲ್ಲೂ 2 ವಿಂಡೋಗಳು ಕೊಟ್ಟಿದ್ದಾರೆ ಕ್ರಾಸ್ ವೆಂಟಿಲೇಷನ್ಗೋಸ್ಕರ. ಈಗಾಗಲೇ ಕರ್ಟನ್ ರಾಡ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಈ ಲಿವಿಂಗ್ ಸ್ಪೇಸಲ್ಲಿ ಈಸಿಲಿ ಯು ಕ್ಯಾನ್ ಅಕಾಮಡೇಟ್ ಅಪ್ ಟು 8 ಸೀಟರ್ ಸೋಫಾನ ಅಕಾಮಡೇಟ್ ಮಾಡ್ಬೋದು. ಒಂದು ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟು, ಈ ಕಡೆ ಓಪನ್ನು, ಕೆಳಗಡೆ ಕ್ಲೋಸು, ಶೋಕೇಸ್ನ ಕೊಟ್ಟಿದ್ದಾರೆ. DTH ಕೇಬಲ್ ಈಗಾಗಲೇ ಹಾಕಿದ್ದಾರೆ. ಅದಾದ ನಂತರ ನಾರ್ತ್ ಫೇಸಿಂಗ್ ನಾನು ಎಂಟರ್ ಆಗಿರೋದು, ಈಸ್ಟಿಂದ ನಾರ್ತಿಂದ ಎಂಟರ್ ಆದೆ. ಯು ಕ್ಯಾನ್ ಸಿ ದಿ ಪೂಜಾ ರೂಮು. ಮಧ್ಯದಲ್ಲಿ ಗಣಪತಿ, ಒಂದು ಕಡೆ ಲಕ್ಷ್ಮಿ, ಒಂದು ಕಡೆ ಸರಸ್ವತಿ ಇರುವಂತಹ ಕಾರ್ವಿಂಗು. ದಿಸ್ ಎಂಟೈರ್ ಪೋರ್ಷನ್ ಇಸ್ ಮೇಡ್ ಅಪ್ ಆಫ್ ಟೀಕ್ ವುಡ್. ಇಬ್ಬರು ನೋಡಿ ಕಂಫರ್ಟಬಲಿ ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಇದನ್ನು ನೀವು ಗಮನಿಸ್ಬೋದು, ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ದೇವ್ರ ಮನೇಲಿ. ಅದು ಕೆಳಗೆ ಒಂದು ಕ್ಲೋಸ್ ಕಂಪಾರ್ಟ್ಮೆಂಟ್ ಸ್ಪೇಸ್ ಇದೆ. ಪ್ಲಸ್ ನಾನು ಇದನ್ನು ತೋರಿಸ್ತೀನಿ, ನೀವು ನೋಡಬೇಕು. ನೋಡಿ, ಎಂಟೈರ್ ದ ಹೋಲ್ ಕನ್ಸೋಲ್ ಏನು ಈ ದೇವ್ರ ಮನೆಯದು ಯೂನಿಟ್ ಏನಿದೆ, ದಿಸ್ ಎಂಟೈರ್ ಪ್ಲಸ್ ಇದು ಏನು ಇದು ನೋಡ್ತಾ ಇದ್ದೀರಾ, ಆಲ್ ದಿಸ್ ಇಸ್ ಆಫ್ ಮೇಡ್ ಅಪ್ ಆಫ್ ಟೀಕ್. ಫಸ್ಟ್ ಕ್ವಾಲಿಟಿ ಟೀಕ್ ವುಡ್. ಪಾಲಿಶು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಅಂಡ್ ದಿ ಯುಟಿಲಿಟಿ ಏರಿಯಾ. ಬನ್ನಿ. ಸೊ ಇಲ್ಲಿ ದಿಸ್ ಇಸ್ ದಿ ಪಕ್ಕದಲ್ಲಿ ಕಿಚನ್ ಇದೆ, ಇಲ್ಲೇ ಯುಟಿಲಿಟಿ ಸ್ಪೇಸ್ ಇದೆ. ಈಸಿಲಿ ನೀವು ನಿರಾತಂಕವಾಗಿ ಒಂದು 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕೋಬಹುದು. ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ನೋಡಿ ಕ್ರಾಕರಿ ಯೂನಿಟ್ ಇಟ್ಕೊಳ್ಳೋಕ್ಕೆ, ಮೈಕ್ರೋವೇವ್ ಇಟ್ಕೊಳ್ಳೋಕ್ಕೆ, ರೆಫ್ರಿಜರೇಟರ್ ಇಟ್ಕೊಳ್ಳೋಕ್ಕೆ. ಈಗಾಗಲೇ ಅದಕ್ಕೆ ಅಂತ ಎಲೆಕ್ಟ್ರಿಕ್ ಪಾಯಿಂಟ್ ಮಾಡಿದರೆ ಅದಕ್ಕೆ ಅಂತ ಸಪ್ರೇಟ್ ಆಗಿರೋದು. ನಾನಿವಾಗ ಸರಿಸುಮಾರು 5.5 ಅಡಿ ಇದ್ದೀನಿ ಅಷ್ಟೇ. ನೀವು ಅಟ್ಲೀಸ್ಟ್ ಇದು ಸೈಜ್ ನೋಡಿದ್ರೆ ನೀವು ಈಸಿಲಿ ಒಂದು ಡಬಲ್ ಡೋರ್ ರೆಫ್ರಿಜರೇಟರ್ನ ಒಳಗೆ ಫಿಕ್ಸ್ ಮಾಡ್ಕೋಬೋದು, ಒಳಗೆ ಇಟ್ಕೋಬೋದು. ಆಚೆ ಪ್ರೊಜೆಕ್ಷನ್ ಬರ್ದಿರೋ ಅಷ್ಟು ಜಾಗನ ಇವರು ಖಂಡಿತವಾಗ್ಲೂ ಮಾಡಿದ್ದಾರೆ. ಮೈಕ್ರೋವೇವ್ ಒಂದು ಜಾಗ ಈಗಾಗಲೇ ತೋರಿಸಿದ್ದೀನಿ. ಇಲ್ಲೊಂದು ಕಿಟಕಿ, ಅದಕ್ಕೂ ಸಹ ಕರ್ಟನ್ ರೋಡ್ ಇದೆ. ಮೇಲ್ಗಡೆ ನೋಡ್ಬೋದು, ಇಲ್ಲೂ ಫಾಲ್ ಸೀಲಿಂಗು ಮಾಡಿರುವಂಥದ್ದು. ನೌ ಐ ಆಮ್ ಎಂಟ್ರಿಂಗ್ ದಿ ಕಿಚನ್ ಏರಿಯಾ. ಎಲ್ ಶೇಪಲ್ಲಿ ನೋಡಿ, ದಿಸ್ ಹೋಲ್ ಎಲ್ ಶೇಪಲ್ಲಿ ಕಿಚನ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಇದೆ, ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೂ ಸಹ ಹ್ಯಾಂಗಿಂಗ್ ಲೈಟ್ ಕೊಟ್ಟಿದ್ದಾರೆ. ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಕೌಂಟರ್ ಸಹ ಇಲ್ಲೇ ಮಾಡಿದ್ದಾರೆ. ನೀವು ನೋಡ್ಬೋದು ಇದನ್ನ. ಬ್ರೇಕ್ಫಾಸ್ಟ್ ಕೌಂಟ್ರು, ಮನೇಲಾರ ಮಕ್ಕಳಿದ್ರೆ ಇಲ್ಲೇ ತಿಂಡಿ ತಿನ್ನಲಿಕ್ಕೆ, ಅಥವಾ ಮನೇಲಿ ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು ಅಂದರೆ ಡೈನಿಂಗ್ ಟೇಬಲ್ ಕೂರಲ್ಲ ಅಂದರೆ ತಕ್ಷಣ ಇಲ್ಲೇ ಸ್ಮಾಲ್ ಬ್ರೇಕ್ಫಾಸ್ಟ್ ಕೌಂಟರ್ ಸಹ ಕೊಟ್ಟಿದ್ದಾರೆ. ವಾಟರ್ ಫಿಲ್ಟರ್ಗೆ ಆಪ್ಷನ್ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಇದೆ. ಸಿಂಕ್ ಇದೆ ಇಲ್ಲೇನೆ. ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಆಚೆ ಕಡೆ ಗ್ಯಾಸ್ ಪೈಪ್ ಲೈನ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಗ್ಯಾಸ್ ಪೈಪ್ ಲೈನ್ ಇದೆ. ಸಿಲಿಂಡರ್ನ ಮನೆ ಒಳಗೆ ತರುವ ಅವಶ್ಯಕತೆ ಇಲ್ಲ. ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಚಿಮ್ನಿ ಆಪ್ಷನ್ ನೋಡಿ, ಅಲ್ಲಿ ಮೇಲ್ಗಡೆ ಚಿಮ್ನಿ ಆಪ್ಷನ್ ಸಹ ಕೊಟ್ಟಿದ್ದಾರೆ. ನೌ ಐ ವಿಲ್ ಶೋ ಯು ರೂಮ್ ನಂಬರ್ 1. ಬನ್ನಿ. ಇಲ್ಲೇ ಡೈನಿಂಗ್ ಟೇಬಲ್ ಇಲ್ಲಿರೋದ್ರೆ ಡೈನಿಂಗ್ ಏರಿಯಾ ಇಲ್ಲೇ ಇದೆ, ಕಿಚನ್ ಇಲ್ಲೇ ಇದೆ. ಒಂದು ಹ್ಯಾಂಡ್ ವಾಶ್ ಸಹ ಇಲ್ಲೇ ಕೊಟ್ಟಿದ್ದಾರೆ, ವಿತ್ ಮಿರರ್ ಇದೆ, ನೋಡ್ಬೋದು. ಮೇಲ್ಗಡೆ ಲೈಟಿಂಗ್ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ ಈ ಕಾಂಬಿನೇಷನು. ಈ ಲೈಟಿಂಗ್ಗೂ ಮೇಲ್ಗಡೆ ಇರುವಂತಹ ಲೈಟಿಂಗ್ಗಳು ಕಲರ್ ಕಾಂಟ್ರಾಸ್ಟ್ ಆಗಲಿ, ಮತ್ತು ಇಲ್ಲಿರುವಂತಹ ಏನು ಈ ಫಾರ್ಮೆಕಾ ಅಥವಾ ವಿನೀರ್ ಏನು ಯೂಸ್ ಮಾಡಿದ್ದಾರೆ ಇದಕ್ಕೂ ಈ ಕೊಟ್ಟರೆ ಲೈಟಿಂಗ್ಗೂ ಎಲ್ಲ ಕಾಂಟ್ರಾಸ್ಟ್ ಒಂದಕ್ಕೊಂದಕ್ಕೆ ಬಹಳ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಯಾವುದೇ ತರಹ ಇಲ್ಲಿ ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇಲ್ಲ, ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ, ಯಾವ ಥರ ಮಿಕ್ಸ್ ಆಗ್ತಾ ಇಲ್ಲ. ಬನ್ನಿ, ಐ ವಿಲ್ ಶೋ ಯು. ದಿಸ್ ಇಸ್ ದಿ ರೂಮ್ ನಂಬರ್ 1, ಮೊದಲನೆಯ ರೂಮ್ ಇದು 2 ಬೆಡ್ರೂಮ್ ಮನೆ. ಸೊ ಇಲ್ಲಿ ನೀವು ಈಸಿಲಿ ಒಂದು
ಕ್ವೀನ್ ಸೈಜ್ ಬೆಡ್ನ ಹಾಕೋಬಹುದು. ಫುಲ್ ಸೈಜ್ ನೋಡ್ಬೋದು ನೀವು ಇಲ್ಲಿ ಅಷ್ಟೇ, ಫಾಲ್ ಸೀಲಿಂಗು ವಿತ್ ಫ್ಯಾನು. ಈ ಮನೇಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಅಂಡ್ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ನ ಈಗಾಗಲೇ ಹಾಕಿದ್ದಾರೆ. ಯಾವುದೇ ತರಹ ಇಲ್ಲಿ ಪೆಂಡಿಂಗ್ ವರ್ಕ್ಗಳು ನಿಮಗೆ ಕಾಣ್ ಬರಲ್ಲ. ಒಂದು ಸೈಜ್ ಅಂದರೆ ಇದೇನು ನೀವು ಕಾಟ್ ಹಾಕೋದ್ರ ಮೇಲ್ಗಡೆ ಫುಲ್ ಸಜ್ಜಾನ ಕವರ್ ಮಾಡಿದ್ದಾರೆ. ಮತ್ತು ಇಲ್ಲೂ ಸಹ ಸೊ ವಾರ್ಡ್ರೋಬ್ಗಳಿಗಾಗಲೇ ಫುಲ್ಲು ಕ್ಲಿಯರ್ ಆಗಿ ಮಾಡಿದ್ದಾರೆ. ಯಾವುದೇ ಥರ ಇಲ್ಲಿ ಈ ರೂಮಲ್ಲಿ ಯಾವುದೇ ಥರ ಪೆಂಡಿಂಗ್ ವರ್ಕ್ಗಳಿಲ್ಲ. ಬನ್ನಿ, ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್. ವಾಟರ್ ಫಿಕ್ಸ್ಚರ್ಸ್ ಈಗಾಗಲೇ ಹಾಕಿದ್ದಾರೆ. ಟಾರ್ಸಿ ಅಂದ್ರೆ ಸೀಲಿಂಗ್ ತನಕ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಶವರ್ ಇದೆ, ಮಿಕ್ಸರ್ ಇದೆ, ಕನ್ಸೀಲ್ಡ್ ಕಮೋಡ್ ಇದೆ. ವಾಟರ್ ಹೀಟರ್ಗೆ ಈಗಾಗಲೇ ಆಪ್ಷನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಸೋಲಾರ್ ಸಹ ಆಪ್ಷನ್ ಕೊಟ್ಟಿದ್ದಾರೆ. ಬನ್ನಿ, ನಾನು ಮನೆಯ ಹಿಂಭಾಗದಲ್ಲಿದ್ದೀನಿ ಅಥವಾ ಮನೆ ಹಿತ್ತಲಲ್ಲಿದ್ದೀವಿ. ಸೊ ಇಲ್ಲೂ ಸಹ ನೀವು ನೋಡ್ಬೋದು ಎಲೆಕ್ಟ್ರಿಕಲ್ ಪಾಯಿಂಟ್. ಇದು ಏನಕ್ಕೆ ಮಾಡಿದ್ದಾರೆ ಅಂತಂದರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಅಥವಾ ಕ್ಲಾತ್ಸ್ ಡ್ರೈಯರ್ನ ಎರಡೂ ಇಟ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಎರಡೂ ಸಹ ಕೊಟ್ಟಿದ್ದಾರೆ. ನೀರು ಒಳ ಬರುವುದು ಮತ್ತು ಹೊರ ಹೋಗೋಕ್ಕೆ ಆಪ್ಷನ್ಸ್ನ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲಿ ಒಂದು ಸಿಂಕ್ ಇದೆ, ಅಂದರೆ ಮನೆಯಲ್ಲಿ ಪಾತ್ರೆ ಇದ್ರೆ ಒಳಗೆ ಜಾಗ, ಸಿಂಕಲ್ಲಿ ಒಳಗೂ ಜಾಗ ಕೊಟ್ಟಿದ್ದಾರೆ. ಅಕಸ್ಮಾತಾಗಿ ದೊಡ್ಡ ಪಾತ್ರೆ ಇದ್ದು ಮನೆಯವರ ಫಂಕ್ಷನ್ ಆಗಿ ದೊಡ್ಡ ಪಾತ್ರೆಗಳು ಯೂಸ್ ಮಾಡಿ ತೊಳಿಬೇಕು ಅಂದರೆ ಇಲ್ಲೂ ಸಹ ನೀವು ಪಾತ್ರೆನ ತೊಳಿಬೋದು. ಮತ್ತು ಇಲ್ಲಿ ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಸಹ ಕೊಟ್ಟಿದ್ದಾರೆ. ನೀವು ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಳ್ಳೋಕ್ಕೆ ಆಪ್ಷನ್ ಮಾಡಿರೋದ್ರಿಂದ ನೀವು ಇಲ್ಲೇ ಬಟ್ಟೆ ಒಣಗಿ ಹಾಕ್ಕೊಳ್ಳಿಕ್ಕೆ ಇಲ್ಲೇ ಜಾಗ ಸಹ ಮಾಡ್ಕೋಬಹುದು. ಯಾವುದೇ ತರಹ ತೊಂದರೆ ಇಲ್ಲ. ಇಲ್ಲಿ ಕಿಟಕಿ ಇದು ವೆಂಟಿಲೇಷನ್ಗೆ ಜಾಗ ಕೊಟ್ಟರಿಂದ ಬಟ್ಟೆಗಳು ಬೇಗ ಒಣಗುತ್ತೆ. ಸೊ ಗ್ರೌಂಡ್ ಫ್ಲೋರ್ಲಿರುವಂತಹ ನಾನು ಆಲ್ಮೋಸ್ಟ್ ಎಲ್ಲ ಭಾಗನೂ ಕವರ್ ಮಾಡಿದ್ದೀನಿ. ಒಂದು ರೂಮ್ನ ನಿಮಗೆ ತೋರಿಸಿಲ್ಲ, ಮಾಸ್ಟರ್ ಬೆಡ್ರೂಮ್ ಏನಿದೆ ನಾನು ಇನ್ನೂ ನಿಮಗೆ ತೋರಿಸಿಲ್ಲ. ನೋಡಿ, ಇದು ಕಿಚನ್ ಏರಿಯಾ, ಕ್ರಾಕರಿ ಯೂನಿಟ್ ಇಟ್ಕೊಳ್ಳೋಕ್ಕೆ, ರೆಫ್ರಿಜಿರೇಟರ್ ಪಾಯಿಂಟು, ಕಿಚನ್ನು, ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಐ ಆಮ್ ಬ್ಯಾಕ್ ಟು ದ ಹಾಲ್ ಆರ್ ದ ಲಿವಿಂಗ್ ಏರಿಯಾ ಆಫ್ ದ ಪ್ರಾಪರ್ಟಿ. ನೀವು ನೋಡ್ಬೋದು ಫುಲ್ ಸೈಜ್ TV ಕ್ಯಾಬಿನೆಟ್ ಇದೆ. 2 ಹ್ಯಾಂಗಿಂಗ್ ಲೈಟು, ಹಿಂದೆ ಒಂದು ಲೈಟು, ಎಲ್ಲ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ ಎಲ್ಲೋ ಫಸ್ಟ್ ಕ್ವಾಲಿಟಿ ಟೀಕು. ನನ್ನ ಫೇವ್ರೇಟ್ ಪಾರ್ಟ್ ಆಫ್ ದಿ ಹೌಸ್, ದೇವ್ರ ಮನೆ ನೋಡೋದು. ಫುಲ್ ಸೈಜ್ TV ಕ್ಯಾಬಿನೆಟ್ ಇದೆ. ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ ಇರುವಂತಹ ಮಾಸ್ಟರ್ ಬೆಡ್ರೂಮ್. ನೀವಿಲ್ಲಿ ಈ ಜಾಗದಲ್ಲಿ ಈಸಿಲಿ ಒಂದು ಕಿಂಗ್ ಸೈಜ್ ಬೆಡ್ನ ಖಂಡಿತವಾಗ್ಲೂ ಹಾಕೋಬಹುದು. ಅಗೇನ್ ಕಂಟಿನ್ಯೂಯಿಂಗ್ ವಿತ್ ದ ಕ್ಲಾಸ್ ಅಂಡ್ ದಿ ಕ್ವಾಲಿಟಿ. ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಹಾಕಿದೆ. ನೀವು ವಾರ್ಡ್ರೋಬ್ದು ಕಲರ್ ಕಾಂಬಿನೇಷನ್ ನೋಡ್ಬೋದು. ಡೋರ್ ಕಲರ್ ಕಾಂಬಿನೇಷನು ವಾರ್ಡ್ರೋಬ್ ಯೂಸ್ ಮಾಡಿರೋದು ಮತ್ತು ಕಿಟಕಿಗೆ ಏನು ಪೇಂಟ್ ಮಾಡಿದ್ದಾರೆ ಇವೆಲ್ಲವೂ ಕಲರ್ ಕಾಂಬಿನೇಷನ್ ಈಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಎಲ್ಲೂ ಸಹ ವೇರಿಯೇಷನ್ ಆ ಕಡೆ ಈ ಕಡೆ ಹೋಗಿದೆ ಅಂತ ನಿಮ್ಗೆ ಖಂಡಿತವಾಗ್ಲೂ ಅನ್ಸಲ್ಲ. ದಿಸ್ ಈಸ್ ದಿ ಗ್ರೌಂಡ್ ಫ್ಲೋರ್ ಇರುವಂತಹ ಅಟ್ಯಾಚ್ ಬಾತ್ರೂಮ್, ಅಂದರೆ ಮಾಸ್ಟರ್ ಬೆಡ್ರೂಮ್. ಇವಾಗ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸಿದೆ, ಇವಾಗ ನೋಡ್ತಾ ಇದ್ರಿ. ದಿಸ್ ದ ಮಾಸ್ಟರ್ ಬೆಡ್ರೂಮ್. ನೋಡಿ, ಎಲ್ಲೂ ಇಕ್ಕಟ್ಟು ಅನ್ಸಲ್ಲ. ಮೂವಿಂಗ್ ವೆರಿ ಫ್ರೀಲಿ ಇನ್ಸೈಡ್ ದಿ ಪ್ರಾಪರ್ಟಿ, ಅಂದರೆ ಈ ವಾಶ್ರೂಮ್ ಒಳಗೆ. ಕನ್ಸೀಲ್ಡ್ ಕಮೋಡ್ ಇದೆ, ಶವರ್ ಇದೆ, ಮಿಕ್ಸರ್ಗಳು ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಇದೆ, ಅಂದರೆ ಸಿಂಕ್ ಇದೆ, ವಾಟರ್ ಔಟ್ಲೆಟ್ ಪಾಯಿಂಟ್ ಇದೆ, ವಾಟರ್ ಹೀಟರ್ಗೆ ಈಗಾಗಲೇ ಆಪ್ಷನ್ ಮಾಡಿದ್ದಾರೆ. ಮೇಲ್ಗಡೆ ವೆಂಟಿಲೇಟರ್ ಸ್ಪೇಸ್ ಇದೆ, ಅದನ್ನು ನೋಡ್ಬೋದು ನೀವು. ಮತ್ತು UPVC ವಿಂಡೋ, ಬಿಸಿನೀರು ಯೂಸ್ ಮಾಡಿದ್ರೆ. ಇಲ್ಲಿ ಯೂಶಲಿ ಯಾರು ಟೀಕ್ ಅಥವಾ ವುಡ್ಡದ ಪ್ರಿಫರ್ ಮಾಡಲ್ಲ. PVC ವಿಂಡೋ, PVC ಡೋರ್ ಇದೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಟೂರ್ ಆಫ್ ದಿ ಗ್ರೌಂಡ್ ಫ್ಲೋರ್. ನಾವು ಈಗ ಟು ರ್ಯಾಪ್ ಅಪ್ ದಿಸ್ ಗ್ರೌಂಡ್ ಫ್ಲೋರ್, ಓಕೆ, ಐ ಆಮ್ ಅಟ್ JP ನಗರ್ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಒಂದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಕಟ್ಟಿರುವಂತಹ ಮನೆಯ ಒಳಗೆ ನಾನು ನಿಂತಿದ್ದೀನಿ. ಗ್ರೌಂಡ್ ಫ್ಲೋರ್ ಇರುವಂತಹ ಮನೆ ನೋಡ್ರಿ. 3 ಕಾರ್ ಪಾರ್ಕ್ ಇದೆ, 2 ರೂಮ್ಗಳಿದೆ, ಒಂದು ಡೈನಿಂಗ್ ಏರಿಯಾ ಇದೆ, ಕಿಚನ್ ಏರಿಯಾ ಇದೆ. ಅದ್ರ ಹಿಂದೆ ಒಂದು ವಾಶ್ರೂಮ್ ಇದೆ. ಅದ್ರ ಹಿಂಭಾಗದಲ್ಲಿ ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರೋದು ಫುಲ್ ಸೈಜ್ TV ಕ್ಯಾಬಿನೆಟ್ಟು. 30x60 30-60 ವೆಸ್ಟ್ ಫೇಸಿಂಗ್ ಮುಡಾ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಗ್ರೌಂಡ್ ಫ್ಲೋರ್ 2 ಬೆಡ್ರೂಮ್ ಇದೆ, ಮೇಲ್ಗಡೆ 3 ಬೆಡ್ರೂಮ್ ಇದೆ. ಬನ್ನಿ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗಿ ನೋಡೋಣ ಆ ಮನೆ ಹೇಗಿದೆ, ಹೇಗೆ ಕಟ್ಟಿದ್ದಾರೆ, ಯಾವ ಥರ ಮಾಡಿದ್ದಾರೆ ಅಂತ. ಬನ್ನಿ, ವೆಲ್ಕಮ್. ಈಗ ನಾನು ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಲಿದ್ದೀನಿ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ ತೋರಿಸಿದೆ. ಈಗ ನಾನು ಫಸ್ಟ್ ಫ್ಲೋರಲ್ಲಿದ್ದೀನಿ. ಏನಕ್ಕೆ ಇಲ್ಲಿಂದ ನಾನು ಮನೆ ತೋರಿಸಿ ಒಳಗೆ ಹೋಗಿದೆ ಅಂದರೆ, ನೋಡಿ, ಈ ಸ್ಪೇಸು ಈಸ್ ಅ ವೆರಿ ಯೂಸ್ಫುಲ್ ಸ್ಪೇಸ್ ಆಫ್ ದ ಹೌಸ್. ಯಾಕೆಂದರೆ ಇವತ್ತಿನ ಸಲ 3-4 ಜನ ಇದ್ದರೆ ಒಬ್ಬೊಬ್ಬರ ಹತ್ರ ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಭಾಳಷ್ಟು ಜನಗಳು ಮನೇಲಿ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕೆಂದರೆ
ಮನೇಲಿ 10 ಪೇರು, 12 ಪೇರು, 20 ಪೇರು, 25 ಪೇರು ಶೂಸ್ಗಳಿರುತ್ತೆ. ಇದು ಎಲ್ಲರ ಮನೇಲೂ ನೋಡಿರುವಂಥದ್ದು. ಚಿಕ್ಕ ಮಕ್ಳಿದ್ರೆ ಆಟ ಆಡೋ ಸೈಕಲ್ಗಳಿರುತ್ತೆ, ಅಥವಾ ರೋಲರ್ ಸ್ಕೇಟ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಸೈಕಲ್ ಇರುತ್ತೆ, 3 ವೀಲರ್ 2 ವೀಲರ್ ಸೈಕಲ್ಗಳಿರುತ್ತೆ. ಆಚೆನೆ ಬಿಟ್ಟು ಬರೋಕ್ಕಾಗಲ್ಲ, ಎಲ್ಲಾರ ಇಡಬೇಕು, ಎಲ್ಲಿ ಇಡ್ತೀರಾ ನೋಡಿ. ದಿಸ್ ಇಸ್ ದ ಸ್ಪೇಸ್. ನೀವು ಇಲ್ಲಿ ಒಂದು ಕಡೆ ಶೂ ರ್ಯಾಕ್ನ ಇಟ್ಕೊಂಡು ಇನ್ನೊಂದು ಕಡೆ ಕೂತ್ಕೊಂಡು ಶೂನ ಬಿಚ್ಚಕ್ಕೆ ಹಾಕೊಳ್ಳಿಕ್ಕೆ ಜಾಗನ ಮಾಡ್ಕೊಳ್ಳಿಕ್ಕೆ ಅಂತಾನೆ ಮಾಡಿರುವಂತಹ ಜಾಗ. ಇಲ್ಲೂ ಅಷ್ಟೇ ನೋಡ್ಬೋದು, ಕೆಳಗಿಂದ ಮೇಲ್ ತನಕ ತೋರಿಸ್ತಾರೆ ನೋಡಿ. ಫುಲ್ ಅಲ್ಲಿಂದ ಮತ್ತೆ ಇಲ್ಲೂ ಕೆಳಗಡೆ, ಇಲ್ಲಿಂದನು ಮತ್ತೆ ಇಲ್ಲಿ ಎಲ್ಲ ಕಡೆ ಸೇಫ್ಟಿ ಗ್ರಿಲ್ಸ್ ಇದೆ. ನಿಮ್ಗೆಲ್ಲೂ ಸಹ ಯಾವುದೇ ಥರ ಇಂಟ್ರೂಷನ್ ಆಗಲಿಕ್ಕೆ ಯಾವುದೇ ಥರ ಚಾನ್ಸೇ ಇಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದೋಸ್ ಪ್ಲೇಸಸ್ ಆಫ್ ದ ಹೌಸ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ವೆರಿ ಇಂಪಾರ್ಟೆಂಟ್ ಜಾಗ. ಭಾಳಷ್ಟು ಜನ ಮನೆ ಕಟ್ಟಬೇಕಾರೆ ಈ ಸ್ಪೇಸ್ನ ಮಿಸ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಈ ಜಾಗ ಈಸ್ ವೆರಿ ಇಂಪಾರ್ಟೆಂಟ್. ಇದು ಬೇಕಾಗುತ್ತೆ. ದಿನ ಯಾರ ಮನೇಲಿ ಶೂಸ್ ಬಿಚ್ಚಬೇಕು, ಒಳಗೆ ಹೋಗಬೇಕು, ಹೊರಬರಬೇಕು ಅಂದರೆ ಕೂತ್ಕೊಂಡು ಒಂದು ನಿಮಿಷ ಇರೋಕ್ಕೆ ಜಾಗ. ಅಕಸ್ಮಾತಾಗಿ ಇವಾಗಲೂ ಮನೆ ಒಳಗೆ ಕೂತು ಬೇಜಾರಾಯಿತು ಅಂದರೆ ಒಂದು ಪೇಪರೋ, ನ್ಯೂಸ್ ಪೇಪರೋ, ಒಂದು ಕಾಫಿನೋ, ಟೀನೋ, ಸಂಜೆ ಫ್ರೆಂಡು ಬೆಳಗ್ಗೆ ಯಾರ ಬಂತು ಅಂದರೆ ಆಚೆನೂ ಕೂತ್ಕೊಂಡು ಮಾತಾಡೋಕ್ಕೆ ಯೂಸ್ಫುಲ್ ಆಗುವಂತಹ ಸ್ಪೇಸ್ ಇದು. ಬನ್ನಿ, ಕಂಟಿನ್ಯೂಯಿಂಗ್ ವಿತ್ ದ ಕ್ಲಾಸ್, ಕಂಟಿನ್ಯೂಯಿಂಗ್ ವಿತ್ ದ ಕ್ವಾಲಿಟಿ, ಕಂಟಿನ್ಯೂಯಿಂಗ್ ದ ಬೆಸ್ಟ್ ವರ್ಕ್ಮೆನ್ಶಿಪ್, ಬೆಸ್ಟ್ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರುವಂತಹ ಮನೆಯ ಫಸ್ಟ್ ಫ್ಲೋರ್ ಒಳಗೆ ಬಂದು ನಿಂತಿದ್ದೀನಿ ನಾನು. ಬಿಫೋರ್ ಗೋಯಿಂಗ್ ನಾನೇನು ಹೇಳಿದೆ, ವಾಟ್ ಯು ಸಿ ಇಸ್ ವಾಟ್ ಯು ಬಿಲೀವ್, ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ನೀವೇನು ನೋಡ್ತೀರಾ ಅದೇ ಸಿಗುತ್ತೆ ನೋಡಿ. ಟೀಕ್ ಡೋರು, ಟೀಕ್ ಫ್ರೇಮು. ಬನ್ನಿ, ನಾನಿವಾಗ 3 ಬೆಡ್ರೂಮ್ ಇರುವಂತಹ ಮನೆ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ನಾನು ನಿಮಗೆ ಹಾಲ್ ತೋರಿಸ್ತೀನಿ. ಬನ್ನಿ, ಎಂಥ ವಿಶಾಲವಾಗಿರುವಂತಹ ಅದ್ಧೂರಿ, ಬ್ಯೂಟಿಫುಲ್, ಲಕ್ಸುರಿಯಸ್ ಲಿವಿಂಗ್ space at the first floor. This is a 3 bedroom, 1800 square feet land area, 3060 ಸೈಟ್ ಅಲ್ಲಿ ಕಟ್ಟಿರುವಂತಹ, ವೆಸ್ಟ್ ಫೇಸಿಂಗ್ ಸೈಟ್ ಅಲ್ಲಿ ಕಟ್ಟಿರುವಂತಹ ಅದ್ಧೂರಿ ಲಕ್ಸುರಿಯಸ್ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ನೋಡ್ಬೋದು, 2 ಹ್ಯಾಂಗಿಂಗ್ ಲೈಟು, 5 ಫ್ಯಾನ್, 5 ಬ್ಲೇಡ್ಗಳಿರುವಂತಹ ಫ್ಯಾನು, ಇಲ್ಲೂ ಲೈಟು, 3 ವಿಂಡೋಸು, ಎಲ್ಲದಕ್ಕೂ ಫ್ರೇಮ್ಗೆ ಎಲ್ಲದಕ್ಕೂ ಆಲ್ಮೋಸ್ಟ್ ಕರ್ಟನ್ ರಾಡ್ಸ್ಗಳು ಹಾಕಿದ್ದಾರೆ. ಅಂಡ್ ಅಗೇನ್ ಕಂಟಿನ್ಯೂಯಿಂಗ್ ವಿತ್ ದ ವರ್ಕ್ಮೆನ್ಶಿಪ್, ಬೆಸ್ಟ್ ವರ್ಕ್ಮೆನ್ಶಿಪ್. ಗ್ರೌಂಡ್ ಫ್ಲೋರಲ್ಲಿ ನಿಮ್ಗೆ ತೋರಿಸಿದ್ದೀನಿ, ಫಸ್ಟ್ ಫ್ಲೋರು ಸಹ ತೋರಿಸ್ತಾ ಇದ್ದೀನಿ. ಏನು ಸ್ವಾಮಿ, 3 ಜನ ಒಳಗೆ ಕೂತ್ಕೊಂಡು ಪೂಜೆ ಮಾಡ್ಬೋದು. ಅಷ್ಟು ದೊಡ್ಡ ದೇವರ ಕೋಣೆ, ವಿಚ್ ಇಸ್ ಫೇಸಿಂಗ್ ನಾರ್ತ್. ನಾನೀಗ ನಾರ್ತಿಂದ ಎಂಟರ್ ಆದೆ, ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ದಿಸ್ ಇಸ್ ದಿ ಪೂಜಾ ರೂಮ್. ಮೇಲ್ಗಡೆ ಕೆಳಗೆ ತೋರಿಸಿದಂತೆ ಒಂದು ಗಣಪತಿ, ಆ ಕಡೆ ಲಕ್ಷ್ಮಿ, ಈ ಕಡೆ ಸರಸ್ವತಿ ಇರುವಂತಹ 2 ಆನೆಗಳು, ಎಲ್ಲ ಹ್ಯಾಂಗಿಂಗ್ ಇದು ಮಾಡಿರುವಂತಹ ಫುಲ್. ಇದು ಎಂತ ಇದು ಕನ್ಸೋಲ್ ಏನು ಮಾಡಿದ್ದಾರೆ ಇವರು, ದಿಸ್ ಹೋಲ್ ಪೋರ್ಷನ್ ಈಸ್ ಆಫ್ ಟೀಕ್. ಇದನ್ನು ನೀವು ಬಹಳ ಗಮನಿಸಿ ನೋಡಬೇಕು. ಬಹಳಷ್ಟು ಮನೆಗಳಲ್ಲಿ, ಬಹಳಷ್ಟು ಜಾಗ, ಬಹಳಷ್ಟು ಕಡೆ ಇದು ಸಿಗಲ್ಲ. ಎಲ್ಲ ಮಾಡ್ತೀವಿ, ಈ ವರ್ಕ್ಮೆನ್ಶಿಪ್ಪು, ಈ ಕ್ವಾಲಿಟಿನ ನಾವು ತರಲಿಕ್ಕಾಗಲ್ಲ ಎಲ್ಲ ಮಾಡಿದ್ಮೇಲಿಂದ. ಸೊ ನಾನಿವಾಗ ಹಾಲ್ ತೋರಿಸಿದೆ, ಎಂಟ್ರೆನ್ಸ್ದ ಬಂದೆ. ಈಗ 1, 2 and 3 3 ಬೆಡ್ರೂಮ್ಗಳು ತೋರಿಸ್ತಾ ಹೋಗ್ತೀನಿ. ಬನ್ನಿ, ನೀವು ಇದನ್ನು ನೋಡ್ಬೋದು. ಇದೊಂದು ಪೀಕಾಕ್ ಸ್ಟೈಲಲ್ಲಿ ಮಾಡಿರುವಂಥದ್ದು. ಇಟ್ಸ್ ಅ ಪೀಕಾಕ್. ಇದ್ರ ಕೆಳಗಡೆ ಇರುವಂಥದ್ದು ಈ ಭಾಗದಿಂದ ಇಟ್ಸ್ ಅ ಶೂ ರ್ಯಾಕ್. ಬನ್ನಿ, ಅಕಾರ್ಡಿಂಗ್ ಟು ಮೀ ಕೇಳಿದ್ರೆ ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಯಾಕೆ ಅಂತ ಹೇಳ್ತೀನಿ. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಇದೆಯಾ, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಇದೆಯಾ, ಸೂಪರ್ ಕಿಂಗ್ ಸೈಜ್ ಬೆಡ್ ಇದೆಯಾ, ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ಇಲ್ಲಿ ಅಕಾಮಡೇಟ್ ಮಾಡ್ಬೋದು. ಪ್ಲಸ್ ಬಾಲ್ಕನಿ ಇದೆ. ಒಂದು ಸೈಡಲ್ಲಿ ಫುಲ್ ಸೈಜ್ ನೀವು ನೋಡ್ಬೋದು, ಫುಲ್ ಸೈಜು ಸ್ಟೋರೇಜ್ ಸ್ಪೇಸ್, ವಾರ್ಡ್ರೋಪ್ ಇದೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ, ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಪ್ಲಸ್ ಇಲ್ಲಿ ಬುಕ್ಸು, ಫೈಲ್ಸ್ ಏನಾರ ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋಕ್ಕೆ, ಅಥವಾ ಆಫೀಸಿನ ಮನೆಗೆ ಲೆಕ್ಕಾಚಾರದಿಂದ ವಿಚಾರ ಇದ್ದರೆ ಇಲ್ಲೇ ಮಾಡ್ಕೋಬೋದು. ಟಿ ವಿ ಯೂನಿಟ್ ನೋಡಿ, ವಾಟ್ ಅ ಕ್ಲಾಸ್ ಮ್ಯಾನ್, ಸೂಪರ್ ಆಗಿದೆ. ಅಲ್ಟಿಮೇಟ್ ಎಕ್ಸಿಕ್ಯೂಷನ್, ವರ್ಕ್ಮೆನ್ಶಿಪ್ ಈಗಾಗಲೇ ಹೇಳಂತೆ ಭಾಳಷ್ಟು ಬಾರಿ ಹೇಳಿದ್ದೀನಿ, ಈಸ್ ಟಾಪ್ ನಾಚ್ ಅಂತಲೇ ಹೇಳಬೇಕು. ಇದಕ್ಕೆ ಆದಂತಹ ಬಾಲ್ಕನಿ. ಬನ್ನಿ, ಬಾಲ್ಕನಿ ತೋರಿಸ್ತೀನಿ. ಟೆಂಪರ್ಡ್ ಗ್ಲಾಸ್ ವಿತ್ ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ ಹಾಕಿದ್ದಾರೆ. ಆಂಟಿಸ್ಕೇಟ್ ಟೈಲ್ಸ್ಗಳಿದೆ. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಒನ್ ಆಫ್ ದಿ ಬೆಸ್ಟ್ ಪ್ರಾಪರ್ಟೀಸ್ ಇವತ್ತಿನ ದಿವಸದಲ್ಲಿ. ಕನ್ಸ್ಟ್ರಕ್ಷನ್ ವೈಸ್ ತೊಗೊಂಡ್ರೆ ಸರಿಸುಮಾರು 16 ಕಾಲಮ್ಗಳು ಹಾಕಿ ಕೆಂಪು ಇಟ್ಟಿಗೆಗಳನ್ನ ಯೂಸ್ ಮಾಡಿ ಬಹಳ ಚೆನ್ನಾಗಿ ಕ್ಯೂರಿಂಗ್ ಮಾಡಿ ಕಟ್ಟಿರುವಂತಹ ಮನೆ ಇದು. ಬಾಲ್ಕನಿ ಏರಿಯಾ ನೋಡಿದ್ರಿ. ಬನ್ನಿ, ಮಾಸ್ಟರ್ ಬೆಡ್ರೂಮ್ದು ನಾನು ವಾಶ್ರೂಮ್ ಒಳಗೆ ಹೋಗ್ತೀನಿ. ಖಂಡಿತವಾಗ್ಲೂ ಇದು ರೂಮ್ದು ವಾಶ್ರೂಮ್ ಒಂದ್ಸಲ ಯು ವಿಲ್ ಫೀಲ್ ದಟ್ ಯಾವುದೋ ಒಂದು ನೀವು ಹೋಟೆಲಲ್ಲಿರುವಂತಹ ಸ್ಯೂಟ್ ರೂಮ್ ಒಳಗಿದ್ದೀನಿ ಅನ್ಸುತ್ತೆ. ಕನ್ಸೀಲ್ಡ್ ಟ್ಯಾಂಕ್ ಇದೆ, ಫುಲ್ ಸೈಜ್ ನೋಡಿ. ಟೈಲ್ಸು ಯಾವ ಥರ ಡಿಸೈನಲ್ಲಿದೆ, ಪೆಟಲ್ಸ್ ತರುವಂತಹ ಡಿಸೈನಲ್ಲಿದೆ. ಶವರು, ಮಿಕ್ಸರ್ಗಳು, ಹ್ಯಾಂಡ್ ವಾಶು, ಸೋಪ್ ಆ್ಯಂಡ್ ಶ್ಯಾಂಪು ಇಟ್ಕೊಳ್ಳಿಕ್ಕೆ ಜಾಗ, ವೆಂಟಿಲೇಟ್ರಿಗೆ ಒಂದು ಫ್ಯಾನ್ ಇದೆ.
ವಾಟರ್ ಹೀಟರ್ ಆಪ್ಷನ್ ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಆ್ಯಂಟಿ ಸ್ಕಿಡ್ ಟೈಲ್ಸು ಇವೆಲ್ಲವೂ ಆಗಿದೆ. ಸೊ ದಿಸ್ ಈಸ್ ರೂಮ್ ನಂಬರ್ 1, ವಿಚ್ ಐ ಕಾಲ್ ದಿಸ್ ಆಸ್ ಅ ಮಾಸ್ಟರ್ ಬೆಡ್ರೂಮ್. ಇಲ್ಲೊಂದು ಸ್ಮಾಲ್ ವಾಕ್ ಇನ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಬಹುದು. ಅದಾದ ನಂತರ ಬನ್ನಿ ನಾವು ಇದೊಂದು ಸ್ಮಾಲ್ ಒಂದು ಚಿಕ್ಕ ವಿಚಾರ ಹೇಳಬೇಕು. ಮನೆ ಒಳಗೆ ಬರ್ತಿದ್ದಂಗೆ ಯೂಶ್ವಲಿ ಒಂದು ಗಣಪತಿನೋ ಒಂದು ನಟರಾಜನೋ ಅಥವಾ ಒಂದು ನಿಮ್ಮ ಮನೆಗೆ ನಿಮ್ಮ ಗುರು ಹಿರಿಯರ ಫೋಟೋನೋ ಯಾವ್ದಾರೋ ಒಂದನ್ನು ಇಟ್ಟಿರ್ತಾರೆ. ಅಲ್ಲಿ ಇಡ್ಲಿಕ್ಕೆ ಅಂತಲೇ ಅದನ್ನು ಮಾಡಿರೋದು, ಅದನ್ನು ತೋರಿಸ್ತಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದು ಬೇಕಾಗಿರುವಂಥ ವಿಚಾರ. ಭಾಳಷ್ಟು ಕಡೆ ಇದು ಮಿಸ್ ಆಗುತ್ತೆ. ಐ ಅಪ್ರಿಷಿಯೇಟ್ ದ ಬಿಲ್ಡರ್ ಫಾರ್ ಹಿಸ್ ಥಾಟ್ಫುಲ್ನೆಸ್ ಫಾರ್ ಡೂಯಿಂಗ್ ಇಟ್. ಬಹಳ ಚೆನ್ನಾಗಿದೆ. ಬನ್ನಿ, ದಿಸ್ ಇಸ್ ರೂಮ್ ನಂಬರ್ 2 ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಸಹ ಅಷ್ಟಿದೆ. ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಸ್ ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀ ಕುಡ್ಡು. ಕರ್ಟನ್ ರಾಡ್ಸ್ ಈಗಾಗಲೇ ಹಾಕಿದ್ದಾರೆ. ಫಾಲ್ ಸೀಲಿಂಗ್ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಇದೆ. ಫುಲ್ ಸೈಜ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಅಂದರೆ ಸಜ್ಜಾ ಅಷ್ಟು ಇರುವಂಥದ್ದು. ಡ್ರೆಸ್ಸಿಂಗ್ ಟೇಬಲ್ ಇದೆ. ಅಗೇನ್ ಕಂಟಿನ್ಯೂಯಿಂಗ್ ವಿತ್ ದಿ ಸ್ಪೇಸ್ ಯುಟಿಲೈಸೇಷನ್. ಬನ್ನಿ, ಇಲ್ಲೂ ತೋರಿಸ್ತೀನಿ ಹೌ ವೆಲ್ ದೇ ಹ್ಯಾವ್ ಯುಟಿಲೈಸ್ ದ ಸ್ಪೇಸ್. ಅರೌಂಡ್ 4.5 5 ಫೀಟ್ ಇದ್ದೀನಿ, 5.5 ಫೀಟ್ ಇದ್ದೀನಿ. ಐ ಕ್ಯಾನ್ ಈಸಿಲಿ ಮೂವ್ ಇನ್ಸೈಡ್ ದಿ ಬಾತ್ರೂಮ್. ಕನ್ಸೀಲ್ಡ್ ಕಮೋಡ್ ಇದೆ. ಮೇಲ್ಗಡೆ ಪ್ಲಾಟ್ಫಾರ್ಮ್ ಮಾಡಿದರೆ ಶ್ಯಾಂಪು, ಸೋಪ್ ಇಟ್ಕೊಳ್ಳಿಕ್ಕೆ ಸಿಂಕ್ ಇದೆ, ಮಿಕ್ಸರ್ಗಳಿದೆ, ವಾಟರ್ ಹೀಟರ್ಗೆ ಆಪ್ಷನ್ ಮಾಡಿದೆ, ಶವರ್ ಇದೆ. ಅಗೇನ್ ವೆಂಟಿಲೇಟರ್ ಪಕ್ಕ ಎಕ್ಸಾಸ್ಟ್ ಫ್ಯಾನ್. ಇಲ್ಲೂ ಅಷ್ಟೇ PVC ಡೋರ್ ಹಾಕಿದರೆ ಬಿಸಿನೀರು ಬಿದ್ದರೂ ಇದೇನು ಆಗಲ್ಲ. 106 ವರ್ಷ ಪ್ಲಾಸ್ಟಿಕ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ, ಪ್ಲಾಸ್ಟಿಕ್ ಏನು ಅಂತ. ಐ ಆಮ್ ಬ್ಯಾಕ್ ಅಟ್ ದಿ ಹಾಲ್. ನಾನು ಸ್ನೇಹಿತರೆ ಇನ್ನೊಂದು ವಿಚಾರ, ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳ್ತೀನಿ, ನಾನು ವಿಡಿಯೋ ಮಾಡಬೇಕಾರೆ ಯಾವುದೇ ತರಹ ನನ್ನ ವಿಡಿಯೋಗಳಲ್ಲಿ ನಾನು ಎಕ್ಸ್ಟ್ರಾ ಲೈಟಿಂಗ್ಗಳನ್ನಾಗಲಿ ಅಥವಾ ಈ ಫಿಲ್ಟರ್ಸ್ಗಳನ್ನ ಹಾಕಿ ಅಥವಾ ಯಾವುದೇ ಥರ ನಿಮಗೆ ಕಣ್ಣಿಗೆ ಮೆಚ್ಚಿಸುವಂತಹ ಯಾವುದೇ ತರಹದ ನಾನು ಗ್ಯಾಜೆಟ್ಸ್ಗಳನ್ನ ಯೂಸ್ ಮಾಡಿ ಮಾಡೋದಲ್ಲ. ಏನು ಬಿಲ್ಡರು ಈ ಮನೇಲಿ ಏನು ಲೈಟಿಂಗನ್ನು ಕೊಟ್ಟಿರ್ತಾರೆ ಆ ಲೈಟಿಂಗ್ನ ಯೂಸ್ ಮಾಡಿರುವಂತಹ ವಿಡಿಯೋ. ನಾನಿವಾಗ ಹಾಲ್, ಪೂಜಾ ರೂಮ್, 2 ರೂಮ್ ತೋರಿಸಿದೆ. ಬನ್ನಿ, ಇಲ್ಲಿ ಲಕ್ಸುರಿ ಅಟ್ ಇಟ್ಸ್ ಬೆಸ್ಟ್. ಐ ಆಮ್ ಟೆಲಿಂಗ್ ಯು ಅಗೇನ್, ಲಕ್ಸುರಿ ಅಟ್ ಇಟ್ಸ್ ಬೆಸ್ಟ್. 8 ಸೀಟರ್ ಡೈನಿಂಗ್ ಟೇಬಲ್ ಹಾಕೋತೀರಾ, ಮಾರ್ಬಲ್ ಟಾಪ್ ಹಾಕೋತೀರಾ, ಅಥವಾ ನೀವು ಸೂಪರ್ ಗ್ರನೈಟ್ ಟಾಪ್ ಹಾಕೋತೀರಾ, ಅಥವಾ ನೀವು ಫುಲ್ಲು ಐವರಿ ಕಾರ್ವಿಂಗ್ ಇರೋದು ರೋಸ್ ವುಡ್ ತರ್ತೀರಾ ಡೈನಿಂಗ್ ಟೇಬಲ್ನ, ಖಂಡಿತವಾಗ್ಲೂ ಇಲ್ಲಿ ಅಕಾಮಿಡೇಟ್ ಮಾಡಬಹುದು. ಅಷ್ಟು ದೊಡ್ಡ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಬ್ರೇಕ್ಫಾಸ್ಟ್ ಕೌಂಟ್ರ್ ಇದೆ. ಈ ಬ್ರೇಕ್ಫಾಸ್ಟ್ ಕೌಂಟ್ರ್ ಗ್ರೌಂಡ್ ಫ್ಲೋರ್ಲು ತೋರಿಸಿದ್ದೀನಿ. ಕಿಚನ್ ನೋಡ್ಬೋದು, ಎಲ್ ಶೇಪಲ್ಲಿ ಮಾಡ್ಯುಲರ್ ಕಿಚನ್ ಇದೆ. ಸ್ಟೈನ್ಲೆಸ್ ಸ್ಟೀಲ್ಸ್ ಟ್ಯಾಪ್ಗಳು ಕೊಟ್ಟಿದ್ದಾರೆ. ವಾಟರ್ ಫಿಲ್ಟರ್ಗೆ ಆಪ್ಷನ್ ಇದೆ. ಕಿಟಕಿ ಕೊಟ್ಟಿದ್ದಾರೆ. ಇಲ್ಲೂ ಕಿಟಕಿ ಒಂದಿದೆ, ಇಲ್ಲೂ ಒಂದು ಕಿಟಕಿ ಇದೆ. ಎಕ್ಸಾಸ್ಟಿಗೆ ಜಾಗ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಜಾಗ ಎಲ್ಲಿದೆ ಅಂತ ಇನ್ನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಗ್ಯಾಸ್ ಪೈಪ್ಲೈನ್ ಕೊಟ್ಟಿದ್ದಾರೆ, ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೇ ಡೈನಿಂಗ್ ಟೇಬಲ್ ಇರೋದ್ರಿಂದ ಹ್ಯಾಂಡ್ ವಾಶು ಪ್ಲಸ್ ಮಿರರು ವಿತ್ ಲೈಟಿಂಗ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಮೇಲ್ಗಡೆ ಪ್ರೊಫೈಲ್ ಲೈಟಿಂಗ್ಸ್ ಯಾವ ಥರ ಅಲ್ಲಿ ಕೊಟ್ಟಿದ್ದಾರೆ ಅದೇ ಥರ ಪ್ರೊಫೈಲ್ ಲೈಟಿಂಗ್ ಇಲ್ಲೂ ಕೊಟ್ಟಿದ್ದಾರೆ. ಈ ವಿಂಡೋಸು ಅಷ್ಟೇ ತೋರಿಸ್ತಾರೆ, ಇನ್ನೊಂದ್ಸರಿ ಗಮನಿಸಿ ನೋಡಿ. ಇದು ಅಷ್ಟೇ, ಡೋರ್ಸು, ವಿಂಡೋಸು, ಫ್ರೇಮ್ಗಳು, ಶಟರ್ಗಳು ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಟೀ ಕುಡ್ಡು. ಮತ್ತು ಸಿ ದಿ ಲ್ಯಾವಿಶ್ನೆಸ್ ಆಫ್ ದ ಹೈಟ್ ಆಫ್ ದಿಸ್ ಪ್ಲೇಸ್. ಈ ಡೈನಿಂಗ್ ಏರಿಯಾನು ಪ್ಲಸ್ ಇಲ್ಲಿರುವಂತಹ ಹಾಲು, ಇಲ್ಲಿರುವಂತಹ ಈ ಟಿ ವಿ ಕ್ಯಾಬಿನೆಟ್ ಏನಿದೆ, ಫುಲ್ ಸೈಜ್ ಟಿ ವಿ ಕ್ಯಾಬಿನೆಟ್ಟು, ಇದಕ್ಕೂ ಈ ಜಾಗಕ್ಕೂ ಇದಕ್ಕೂ ಕಲರ್ ಕಾಂಬಿನೇಷನ್ ಕಾಂಟ್ರಾಕ್ಟು ಎಲ್ಲೂ ಸಹ ಆಚೆ ಹೋಗ್ತಾ ಇಲ್ಲ. ಎಲ್ಲ ಇಟ್ ಈಸ್ ವರ್ಕಿಂಗ್ ಆ್ಯಸ್ ಎ ಟೀಮ್. ಒಂದು ಟೀಮ್, ಒಂದು ಯೂನಿಟ್ ಥರ ನಿಮಗೆ ಕಾಣುತ್ತೆ. ಇದೇ ಒಂದು ಕಲರು, ಅದೇ ಒಂದು ಕಲರು, ದೇವ್ರ ಮನೆದೇ ಒಂದು ಕಲರು, ಫಾಲ್ ಸೀಲಿಂಗೇ ಒಂದು ಕಲರು, ಇವೆಲ್ಲವೂ ಯಾವುದೂ ಇಲ್ಲ. ಬಹಳ ಚೆನ್ನಾಗಿ ಕಲರ್ ಕಾಂಬಿನೇಷನ್ನ ಮ್ಯಾಚ್ ಮಾಡಿದ್ದಾರೆ. ಬನ್ನಿ, ಈಗ ರೂಮ್ ನಂಬರ್ 3, 3ನೇ ರೂಮ್ ಒಳಗೆ ಎಂಟರ್ ಆಗ್ತಾ ಇದ್ದೀನಿ. ದಿಸ್ ದ ಓನ್ಲಿ ರೂಮ್. ಇದನ್ನು ಸ್ಟಡಿ ರೂಮ್ ಅನ್ಬೋದು, ಕಿಡ್ಸ್ ರೂಮ್ ಅನ್ಬೋದು. ಇದು ಒಂದು ರೂಮಲ್ಲಿ ಮಾತ್ರ ಅಟ್ಯಾಚ್ ಬಾತ್ರೂಮ್. ಇನ್ನು 2 ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಫಾಲ್ ಸೀಲಿಂಗ್ ಇದೆ. ಓಕೆ, ಫಾಲ್ ಸೀಲಿಂಗ್ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಆಗಿದೆ. ಇಲ್ಲೂ ಸಹ ವಾರ್ಡ್ರೋಬ್ ಎಲ್ಲೂ ಕೊರತೆ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡ್ಬೋದು ನಿಮ್ಮ ಬಟ್ಟೆನ, ಅಷ್ಟು ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ ಕಿಟಕಿಗಳಿದೆ. ಕರ್ಟನ್ ರಾಡ್ಸ್ ಈಗಾಗಲೇ ಹಾಕಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ 3 ಬೆಡ್ರೂಮ್ ವಿಚ್ ಇಸ್ ಅಟ್ ದಿ ಫಸ್ಟ್ ಫ್ಲೋರ್. ಈಗ ಐ ವಿಲ್ ಶೋ ಯು ಒಂದು ಕಾಮನ್ ವಾಶ್ರೂಮ್. ಬನ್ನಿ, ಗೋಯಿಂಗ್ ಅಹೆಡ್ ವಿತ್ ದಿ ಕ್ಲಾಸ್ ಅಂಡ್ ದ ಮಾಸ್ಟರ್ ಪೀಸ್ ಆಫ್ ದಿಸ್ ಕನ್ಸ್ಟ್ರಕ್ಷನ್. ಸೀಲಿಂಗ್ ತನಕನೂ ತೋರಿಸ್ತಾರೆ ನೋಡಿ. ಸೀಲಿಂಗ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಶವರ್ ಇದೆ, ವಾಟರ್ ಮಿಕ್ಸರ್ಗಳಿದೆ, ಕನ್ಸೀಲ್ಡ್ ಟ್ಯಾಂಕ್ ಇದೆ, ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ವಾಟರ್ ಹೀಟರ್ ಇಲ್ಲೂ ಸಹ ಆಪ್ಷನ್ನ ಕೊಟ್ಟಿದ್ದಾರೆ. ನಾನಿವಾಗ ಮನೆಯ
ಹಿತ್ತಲು ಅದೇ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ, ಇಲ್ಲೇ ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ಲೆಟ್ ಆಫ್ ದಿ ವಾಟರ್, ಔಟ್ಲೆಟ್ ಆಫ್ ದಿ ವಾಟರ್ ಕೊಟ್ಟಿದ್ದಾರೆ. ನೀವಿಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಇಲ್ಲ ಡ್ರೈಯರ್ ಇಟ್ಕೋಬೋದು, ಕ್ಲೋತ್ಸ್ ಡ್ರೈಯರ್ ಇಟ್ಕೋಬೋದು, ಅಥವಾ ಅಂತಾರೆ ಡಿಶ್ ವಾಷರ್ ಇಟ್ಕೋಬೋದು. ಯಾವುದನ್ನು ಬೇಕಾದ್ರೂ ಇಲ್ಲಿ ಇಟ್ಕೊಳ್ಳಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ಸಿಂಕ್ ಇದೆ, ಗ್ರನೈಟ್ ಟಾಪ್ ಇದೆ, ಇಂಡಿಯನ್ ಸ್ಟೈಲ್ ಒಂದು ಕಮೋಡ್ ಸಹ ಕೊಟ್ಟಿದ್ದಾರೆ. ಇಂಡಿಯನ್ ಸ್ಟೈಲ್ ಬಾತ್ರೂಮ್ ಇದು ಸಹ ಇದೆ. ನೀವು ಇಲ್ಲೇ ಬಟ್ಟೆ ಒಗೆದು ಇಲ್ಲೇ ಒಣಗಾಕೊಳ್ಳಿಕ್ಕೆ ಜಾಗ ಇದೆ. ಸೆಕ್ಯೂರಿಟಿಗೆ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ, ಆಂಟಿ ಸ್ಕಿಡ್ ಟೈಲ್ಸ್ಗಳಿದೆ. ಸೊ ಈಗ ಟು ಜಸ್ಟ್ ವೈಂಡ್ ಆಫ್ ಆ್ಯಂಡ್ ಗಿವ್ ಯು ಅ ಬ್ರೀಫ್ ಆಫ್ ದಿಸ್ ಪ್ರಾಪರ್ಟಿ. ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಕಟ್ಟಿರುವಂತಹ ಒಂದು ಬ್ರ್ಯಾಂಡ್ ನ್ಯೂ ಮನೆ. ಓಕೆ, ಅದರ ಫಸ್ಟ್ ಫ್ಲೋರ್ಲ ನಿಂತಿದ್ದೀನಿ. ಗ್ರೌಂಡ್ ಫ್ಲೋರ್ ತೋರಿಸಿದೆ, 2 ಬೆಡ್ರೂಮ್ ಮನೆ. ಫಸ್ಟ್ ಫ್ಲೋರ್ ಇರುವಂತೂ 3 ಬೆಡ್ರೂಮ್ ಮನೆ, ಸರಿಸುಮಾರು 35 ಚದರ, 3,500 ಸ್ಕ್ವೇರ್ ಫೀಟ್ ಆಫ್ ಟೋಟಲ್ ಬಿಲ್ಟ್ ಅಪ್ ಏರಿಯಾ, ಅರೌಂಡ್ 3,200 ಸ್ಕ್ವೇರ್ ಫೀಟ್ ಆಫ್ ಕಾರ್ಪೆಟ್ ಏರಿಯಾ ಇರುವಂತಹ ಈ ಮನೆ ಸೇಲ್ಗಿರುವಂಥದ್ದು. ದ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಹ್ಯಾಸ್ ಅ ನಾರ್ತ್ ಫೇಸಿಂಗ್ ಡೋರ್. ಮೂಡಾ ಖಾತಾ, ಮೂಡಾ ಕಂದಾಯ, ಮೂಡಾ ಪ್ಲಾನ್ ಅಪ್ರೂವಲ್ ಇರುವಂಥದ್ದು. ಸರಿಸುಮಾರು 14 ಪಿಲ್ಲರ್ಗಳು ಹಾಕಿ, ರೆಡ್ ಬ್ರಿಕ್ಸ್ ಹಾಕಿ, ಗ್ರನೈಟ್ ಫ್ಲೋರಿಂಗು, ಟೀಕ್ ವುಡ್ಡು, ಸೂಪರ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಹೈ ಎಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಇವೆಲ್ಲವೂ ಇರುವಂಥದ್ದು. ಈಗ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಗೆ ಹೋಗೋಣ, ನೋಡೋಣ ಅಲ್ಲೇನಿದೆ, ಅಲ್ಲಿ ಏನು ಮಾಡಿದ್ದಾರೆ, ಯಾವ ಥರ ಲಾಸ್ಟ್ ಫ್ಲೋರ್ನ ಫಿನಿಶಿಂಗ್ ಮಾಡಿದ್ದಾರೆ ಅಂತ. ಇದು ಎಲ್ಲದಕ್ಕಿಂತ ಮುಂಚೆ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಈ ಮನೇಲಿ ವರ್ಕ್ಮೆನ್ಶಿಪ್ 1, ಸ್ಪೇಸ್ ಯುಟಿಲೈಸೇಷನ್ 2, ಲೊಕ್ಯಾಲಿಟಿಗೆ ಆಮೇಲೆ ಬರ್ತೀನಿ, ಮೆಟೀರಿಯಲ್ ಯೂಸ್ ಟು ಬಿಲ್ಡ್ ದ ಪ್ರಾಪರ್ಟಿ 3, 4ನೇದು ಲೊಕ್ಯಾಲಿಟಿ. ಇವೆಲ್ಲವೂ ಸೇರಿ ಆಲ್ ದಿಸ್ ಕಾಂಬಿನೇಷನ್ ಆ್ಯಂಡ್ ಅಬವ್ ಆಲ್ ಆಫ್ ದಿಸ್ ಈ ಮನೆಯನ್ನು ಕಟ್ಟಿರುವಂತಹ ಮಾಲೀಕರಾದಂತಹ ಮಿಸ್ಟರ್ ರಾಜು ಅವರು ಮತ್ತು ಅವರ ತಂಡದವರು ಪಟ್ಟಿರುವಂತಹ ಈ ಶ್ರಮಕ್ಕೆ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ ವಿಚ್ ಹಸ್ ಕಮ್ ಔಟ್. ಬನ್ನಿ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗಿ ನೋಡೋಣ ಹೇಗಿದೆ, ಯಾವ ಥರ ಮಾಡಿದ್ದಾರೆ ಅಂತ. ಬನ್ನಿ, ನಾನಿವಾಗ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ, ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ ತೋರಿಸ್ದೆ, ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಮನೆ ತೋರಿಸ್ದೆ. ಇವಾಗ ನಾನು ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಲಿ ಬಂದಿದ್ದೀನಿ. ನಾನು ಯೂಶಲಿ ಹಲವಾರು ವಿಡಿಯೋ ನೀವು ನೋಡಿರ್ತೀರಿ, ನಾನು ಲಾಸ್ಟ್ ಫ್ಲೋರ್ನ ತೋರಿಸಲ್ಲ. ಇಲ್ಲಿ ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಹಲವಾರು ವಿಷಯಗಳಿದೆ. ವಿಷಯ ನಂಬರ್ 1, ನನ್ನ ಫೇವ್ರೆಟ್ ಜಾಗ ಆದಂಥ ಮೈಸೂರಿನ ಚಾಮುಂಡಿ ಬೆಟ್ಟ. ವಾಟ್ ಅ ಕ್ಲಿಯರ್ ವ್ಯೂ. ಏನೋ ನಾವು ಪಿಕ್ಚರ್ಲಿ 70 mm, 90 mm, 120 mm ಅಂತ ಸ್ಕ್ರೀನ್ ಹೇಳ್ತೀವಿ ನೋಡಿ, ಅದೇ ಥರ ಫುಲ್ ಸೈಜ್ ಚಾಮುಂಡಿ ಬೆಟ್ಟದ ವ್ಯೂ ಫ್ರಮ್ ದಿಸ್ ಪ್ರಾಪರ್ಟಿ. ನಾನು ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಲಿದ್ದೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ನೀವು ಅರ್ಲಿ ಮಾರ್ನಿಂಗ್ಸ್ ಆರ್ ಈವ್ನಿಂಗ್ಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಮಾಡಿ ಮೇಲೆ ಕೂತು ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಚಾಮುಂಡಿ ಬೆಟ್ಟನ ನೋಡ್ತಾ ಈ ಮೈಸೂರಿನ ಫ್ರೆಶ್ ಏರ್ನ ಅನುಭವಿಸುತ್ತಾ ನಿಮ್ಮ ಕನಸಿನ ಮನೆಯಲ್ಲಿ ಇದ್ದು ನಿಮ್ಮ ಜೀವನವನ್ನು ಮುಂದುವರಿಸಲಿಕ್ಕೆ ಬಹಳ ಸೂಕ್ತವಾಗಿರುವಂತಹ ಜಾಗ. ನನ್ನ ಪರ್ಸ್ನಲಾಗಿ ಜಾಗ ಯಾಕೆ ಇಷ್ಟ ಅಂತಂದರೆ, ಬಿಕಾಸ್ ಇಲ್ಲಿ ಭಾಳ ಪೊಲ್ಯೂಷನ್ ಇಲ್ಲ, ಟ್ರಾಫಿಕ್ ಇಲ್ಲ, ಇನ್ನೂ ಬಹಳಷ್ಟು ಗ್ರೀನ್ರಿ ಇದೆ ಸುತ್ತಮುತ್ತ. ದಿಸ್ ಪ್ಲೇಸ್ ಸ್ವಲ್ಪ ಕೂಲಾಗೂ ಇರುತ್ತೆ, ಟೆಂಪ್ರೇಚರ್ ವೈಸ್ ಭಾಳ ಕೂಲಾಗಿರುತ್ತೆ ಬಿಕಾಸ್ ಆಫ್ ದ ಗ್ರೀನ್ರಿ. ಇನ್ನೊಂದು ವಿಚಾರ ಅಂದರೆ ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಆಲ್ಟಿಟ್ಯೂಡ್, ಅಂದರೆ ಸ್ವಲ್ಪ ಎತ್ತರ ಜಾಗದಿಲ್ಲ. JP ನಗರಕ್ಕೂ ಮತ್ತು ಈ ರಿಂಗ್ ರೋಡ್ ಪಕ್ಕದ ಜಾಗಕ್ಕೂ ನೋಡಿದ್ರೆ JP ನಗರ ಸ್ವಲ್ಪ ತಗ್ಗು ಪ್ರದೇಶದಲ್ಲಿದ್ದು, ಇದು ಸ್ವಲ್ಪ ಹೈಟಲ್ಲಿದೆ, ಸ್ವಲ್ಪ ವೆದರ್ ಅಟ್ಮಾಸ್ಫಿಯರ್ ಸ್ವಲ್ಪ ಕೂಲಾಗಿರುತ್ತೆ. ಅದಾದ ನಂತರ ದಟ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್, ಈ ಮನೆ ವಿಚಾರಕ್ಕೆ ತಕ್ಕಿದ್ದಲ್ಲ. ಆ್ಯಂಡ್ ಇದು ಕೂಲಿಂಗ್ ಟೈಲ್ಸ್, ನೀವೇನು ಇವಾಗ ನೋಡ್ತಾ ಇದ್ದೀರಾ, ಕೂಲಿಂಗ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಅಕಸ್ಮಾತಾಗಿ ಈ ವಿಡಿಯೋ ನೋಡ್ತಾ ಇದ್ದಾನೆ ಹೇಳಿದ್ದೆ, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ಗೆ ಕಾಲಮ್ಗಳು ಯೂಸ್ ಮಾಡಿ ಕಟ್ಟಿರುವಂಥದ್ದು ಅಂತ. ಅಕಸ್ಮಾತಾಗಿ ಅವ್ರಿಗೆ ಡೌಟ್ ಇದ್ದರೆ ನೋಡ್ಬೋದು, ಇದನ್ನು ಕಾಲಮ್ಗಳು ಎರೆಕ್ಟ್ ಮಾಡಿರೋದು, ಅಂದರೆ ಕಾಲಮ್ ಕೆಳಗಿಂದ ರೈಸ್ ಮಾಡಿರೋದು. ಬೇಕಾದಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಅಕಸ್ಮಾತಾಗಿ ನೀವು ಇದ್ರ ಮೇಲ್ಗಡೆನೂ 1 or 2 ಪೋರ್ಷನ್ನ ಕಟ್ಟಿಬಿಟ್ಟು ಅದನ್ನೂ ರೆಂಟಿಗೆ ಕೊಡಬೇಕು ಅಂದರೆ ಎಸ್, ಖಂಡಿತವಾಗ್ಲೂ ಆಪ್ಷನ್ ಇದೆ. ಕಾಲಮ್ಗಳ ಎರೆಕ್ಟ್ ಮಾಡಿದರೆ ಇದನ್ನೇ ನೀವು ಕಂಟಿನ್ಯೂ ಮಾಡಿಕೊಂಡು ಮೇಲೆ ಸಹ ಕಟ್ಟಲು ಅವಕಾಶ ಇರುತ್ತೆ. ಇದು ಒಂದು ಸಿಟ್ಔಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಇಲ್ಲೂ ಸಹ ಅಷ್ಟೇ ಗ್ರನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಪ್ರೊಫೈಲ್ ಲೈಟಿಂಗ್ ಯೂಸ್ ಮಾಡಿದ್ದಾರೆ, ಮೇಲ್ಗಡೆ ಸಹ ಒಂದು ಲೈಟ್ ಇದೆ.
ಇಲ್ಲಿ ಕೂತ್ಕೊಂಡು ನೀವು ಈವ್ನಿಂಗ್ಸ್ ಮತ್ತು ಮಾರ್ನಿಂಗ್ಸ್ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಮನೇಲಿ ಯಾರ ಮಕ್ಕಳುಗಳಿದ್ದು ಓದೋ ವಿದ್ಯಾರ್ಥಿಗಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಕೂತ್ಕೊಂಡು ಓದ್ಬೋದು. ಮತ್ತು ಯಾರು ಎಕ್ಸಸೈಸ್ ಮಾಡೋರು, ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಇದ್ದು ಅಥವಾ ಹೆಲ್ತ್ ಕೇರ್ ಬಗ್ಗೆ ಭಾಳಷ್ಟು ಈ ಮುತುವರ್ಜಿ ಇದ್ದವರು ಇಲ್ಲಿ ಯೋಗ ಅಥವಾ ಜಿಮ್ ಎಕ್ವಿಪ್ಮೆಂಟ್ನ ಇಟ್ಕೊಂಡು ಬೆಳಗ್ಗೆ ತಮ್ಮ ವ್ಯಾಯಾಮದ ಸಮಯವನ್ನು ಇಲ್ಲಿ ಕಳೀಬೋದು. ಬಟ್ಟೆ ಯಾಕೆ ಇನ್ನೊಂದು ವಿಚಾರ ಹೇಳ್ತೀನಿ, ಯುಟಿಲಿಟಿ ವಿಚಾರಕ್ಕೆ ಬಂದಾಗ ಕೆಳಗೆ ಗ್ರೌಂಡ್ ಫ್ಲೋರ್ಲು ನಾನು ವಾಷಿಂಗ್ ಮಿಷಿನ್ ಜಾಗ ತೋರಿಸಿದ್ದೀನಿ 2 ಬೆಡ್ರೂಮ್ ಮನೇಲಿ. 3 ಬೆಡ್ರೂಮ್ ಮನೇಲೂ ಸಹ ವಾಷಿಂಗ್ ಮಿಷಿನ್ಗೆ ಅಲ್ಲೇ ಬಟ್ಟೆ ಹೋಗಿ ತೊಗೊಂಡು ಹಾಕ್ಲಿಕ್ಕೆ ಜಾಗ ಸಹ ತೋರಿಸ್ತೀನಿ. ಇಲ್ಲೂ ಸಹ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲಿಟ್ಕೋಬೋದು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇದಕ್ಕೆ ನಿಮಗೆ ಇಲ್ಲಿ ಸಹ ಕಂಬಿಗಳು ಹಾಕ್ಕೊಂಡು ಬಟ್ಟೆ ಒಗಿಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಬನ್ನಿ, ಈಗ ಒಂದು ವಾಷಿಂಗ್ ಸ್ಪೇಸ್. ನೀವು ಅಕಸ್ಮಾತಾಗಿ ಬಟ್ಟೆ ನಾವು ಕೈಯಲ್ಲೇ ಒಗಿತೀವಿ, ನಾವು ಬಟ್ಟೆ ಒಗೆಯೋಕ್ಕೆ ಇನ್ನೂ ನಮಗೆ ಇಷ್ಟ ಇದೆ ಅನ್ನೋ ನೋಡಿ, ಇಲ್ಲಿ ಬಟ್ಟೆ ಒಗಿಲಿಕ್ಕೆ ಆಪ್ಷನ್ ಮಾಡಿದ್ದಾರೆ. 2 ಓವರ್ ಟ್ಯಾಂಕ್ನ ಕೊಟ್ಟಿದ್ದಾರೆ. 2 ಮನೆ ಇರೋದು 2 ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಬಟ್ಟೆ ಇಲ್ಲೇ ಒಕ್ಕೋಬೋದು. ವಾಷಿಂಗ್ ಮಿಷಿನ್ ನಾವು ಇಟ್ಕೋತೀವಿ ಅಂತಂದರೆ ಇಲ್ಲೇ ಇನ್ನೊಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಡಿಶ್ ವಾಷರ್ ಇಟ್ಕೋಬೋದು. ಅಥವಾ 2 ವಾಷಿಂಗ್ ಮಿಷಿನು 2 ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೂ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್, ಒಂದು ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ 2 ವಾಷಿಂಗ್ ಮಿಷಿನ್, 2 ಮನೆಯವರು ಇರೋದ್ರಿಂದ ನಮ್ಮ 2 ವಾಷಿಂಗ್ ಮಿಷಿನ್ ಇಲ್ಲೇ ತಂದು ಇಟ್ಕೊಂಡು ಇಲ್ಲೇ ಒಣಗಿ ಹಾಕಿ, ಇಲ್ಲೇ ಒಗೆದು ಇಲ್ಲೇ ಒಣಗಿ ಹಾಕಲಿಕ್ಕೆ ಮಾಡಿರುವಂಥ ಆಪ್ಷನ್ಗಳನ್ನ ಕೊಟ್ಟಿರುವಂತಹ ಜಾಗ ಇದು. ವೆರಿ ಥಾಟ್ಫುಲ್, ಬಹಳ ಚೆನ್ನಾಗಿ ಯೋಚನೆ ಮಾಡಿ, ಬಹಳಷ್ಟು ಮನೆ ಕಟ್ಟಕ್ಕಿಂತ ಮುಂಚೆ ಪ್ಲ್ಯಾನಿಂಗ್ನ ಬಹಳ ಮುತುವರ್ಜಿ ವಹಿಸಿ, ಬಹಳಷ್ಟು ಚಾಕುಚಕ್ಯತೆಯಿಂದ ಎಲ್ಲೂ ಸಹ ಎರರ್ಗಳಾಗದಿರುವಂತೆ, ಎಲ್ಲೂ ಸಹ ತಪ್ಪುಗಳು ಆಗಬಾರ್ದು, ಬಹಳ ಚೆನ್ನಾಗಿರುವಂತಹ ಬಹಳ ವೆರಿ ವೆಲ್ ಪ್ಲ್ಯಾಂಡ್ ಮನೇನ ನಾವು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಬಹಳಷ್ಟು ಎಫರ್ಟ್ ಹಾಕಿ ಕಟ್ಟಿರುವಂತಹ ರಾಜು ಮತ್ತು ಅವರು ಟೀಮ್ಗೆ ನಾನು ಈ ವಿಡಿಯೋ ಮುಖಾಂತರ ನಾನು ಐ ವುಡ್ ಟೆಲ್ ದೆಮ್ ಥ್ಯಾಂಕ್ ಯು ವೆರಿ ಮಚ್ ಟು ಬಿಲ್ಡಿಂಗ್ ಸಚ್ ಎ ಬ್ಯೂಟಿಫುಲ್ ಹೌಸ್ ಅಟ್ ಮೈಸೂರು. ಟು ವೈಂಡ್ ಆಫ್ ದಿಸ್ ವಿಡಿಯೋ, ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ, ಅಂದರೆ ರಿಂಗ್ ರೋಡಿಂದ ಸರಿಸುಮಾರು ಅರ್ಧ ಕಿಲೋಮೀಟ್ರ್ ಆಗಲ್ಲ, ಸರಿಸುಮಾರು 200-300 ಮೀಟ್ರ್ ಒಳಗೆ ಇರುವಂತಹ ಒಂದು ಖಾಸಗಿ ಬಡಾವಣೆ. ಒಂದು ಭಾಗದಲ್ಲಿ ಸಿದ್ಧಲಿಂಗೇಶ್ವರ ಬಡಾವಣೆ ಇದೆ, ಇನ್ನೊಂದು ಭಾಗದಲ್ಲಿ ಟೀಚರ್ಸ್ ಲೇಔಟ್ ಶಿಕ್ಷಕರ ಬಡಾವಣೆ ಇದೆ. ಅದ್ರ ಮಧ್ಯದಲ್ಲಿರುವಂಥ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. 3 ಬೆಡ್ರೂಮು, 1800 3 ಬೆಡ್ರೂಮಿಂದ ಗ್ರೌಂಡ್ ಫ್ಲೋರ್, 2 ಬೆಡ್ರೂಮಿಂದ ಗ್ರೌಂಡ್ ಫ್ಲೋರು, 3 ಬೆಡ್ರೂಮಿಂದ ಫಸ್ಟ್ ಫ್ಲೋರು, ಅದ್ರ ಮೇಲ್ಗಡೆ ಇರುವಂತಹ ಓಪನ್ ಏರಿಯಾದಲ್ಲಿ ನಾನು ನಿಂತಿದ್ದೀನಿ. ದಿಸ್ ಇಸ್ ಅ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಈ ಮನೆಗೆ ಮೂಡ ಖಾತಾ, ಮೂಡ ಕಂದಾಯ ಮತ್ತು ಮೂಡ ಪ್ಲಾನ್ ಅಪ್ರೂವಲ್ ಇರುವಂತಹ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟು ಸರಿಸುಮಾರು 35 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇದ್ದು, 32 ಚದರ ಕಾರ್ಪೆಟ್ ಏರಿಯಾ ಇರುವಂತಹ ಫುಲ್ಲಿ ಫರ್ನಿಶ್ಡ್ ಹೌಸ್. ಈ ಮನೇನ ತಗೊಳ್ಬೇಕು ಅಂತಂದರೆ ನೀವು ಇನ್ಯಾವುದೇ ತರಹ ಪೆಂಡಿಂಗ್ ವರ್ಕ್ಗಳು ನನ್ನ ಕಣ್ಣಿಗಂತೂ ಖಂಡಿತವಾಗ್ಲೂ ಕಾಣಿಸಿಲ್ಲ. ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ರೆಡಿ ಟು ಮೂವ್ ಇನ್ ಫುಲ್ಲಿ ಫರ್ನಿಶ್ಡ್ ಹೌಸ್. ನಾಳೆನೇ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ, ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ನಾವು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದ್ದೀನಿ. ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ, ವಾಟ್ಸ್ಆ್ಯಪ್ ಮಾಡಿ. ನಾನು ಮೈಸೂರಿಂದ ಸುಪ್ರೀತ್ ಸ್ವಾಮಿ ಇನ್ನೊಂದು ವಿಡಿಯೋ, ಇನ್ನೊಂದು ಜಾಗ, ಇನ್ನೊಂದು ಮನೆ, ಸೈಟ್, ಅಪಾರ್ಟ್ಮೆಂಟ್ ತಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಮೈಸೂರಿನಲ್ಲಿ ಮನೆ ಕೊಳ್ಳಬೇಕು, ತಮ್ಮ ಇರುವಂಥ ಮನೆ ಮಾರಬೇಕು, ಸೈಟ್ ತಗೋಬೇಕು, ಸೈಟ್ ಮಾರಬೇಕು ಅಂತ ಇದ್ದಲ್ಲಿ ನನ್ನನ್ನು ಖಂಡಿತವಾಗ್ಲೂ ಸಂಪರ್ಕಿಸ್ಬೋದು. ಐ ಆಮ್ ಅಟ್ ಯುವರ್ ಸರ್ವಿಸ್ ಆಲ್ ಟೈಮ್. ಸಿ ಯು ಅಗೇನ್ ವಿತ್ ಅನದರ್ ಪ್ರಾಪರ್ಟಿ, ಅನದರ್ ಪ್ಲೇಸ್ ಆಫ್ ಮೈಸೂರು. ಟಿಲ್ ದೆನ್.